Good morning everyone. Today we are revive the chapter How do organisms reproduce? Before we discuss the mechanisms by which organisms reproduce, so let us ask a more basic question. Why do organisms reproduce? ಯಾಕೆ ಜೀವಿಯು ಸಂತಾನೋತ್ಪತ್ತಿಯನ್ನು ಮಾಡುತ್ತೆ? After all, reproduction is not necessary to maintain the life of an individual organisms. ಈ ಏನು ರೀಪ್ರೊಡಕ್ಷನ್ ಇದೆಯೋ ಇದನ್ನು ನಮ್ಮ ಲೈಫ್ ಪ್ರೊಸೆಸ್ ಆಗೋಕ್ಕೆ ಅಷ್ಟು ಮುಖ್ಯವನ್ನ ಅಲ್ಲ. ಅನ್ಲೈಕ್ ಎಸೆನ್ಷಿಯಲ್ ಫಾರ್ ಲೈಫ್ ಪ್ರೊಸೆಸಸ್ ಸಚ್ ಆ್ಯಸ್ ನ್ಯೂಟ್ರಿಷನ್, ರೆಸ್ಪಿರೇಷನ್ ಆರ್ ಎಕ್ಸ್ಕ್ರೀಷನ್. ನಮಗೆ ನಾವು ತಿಂತಕ್ಕಂತಹ ಆಹಾರದಿಂದ ನಮಗೆ ನ್ಯೂಟ್ರಿಷನನ್ನು ಸಿಗುತ್ತೆ, ಮತ್ತು ರೆಸ್ಪಿರೇಷನ್ ಮತ್ತು ಎಕ್ಸ್ಕ್ರೀಷನ್ ಇವೆಲ್ಲವೂ ಕೂಡ ಪ್ರೊಸೆಸಸನ್ನು ನಮಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದನ್ನು. ಸೊ ಈ ರೀಪ್ರೊಡಕ್ಷನ್ ಈಸ್ ನಾಟ್ ನೆಸೆಸರಿ ಟು ಮೇಂಟೈನ್ ದ ಲೈಫ್. ಸೊ ನಮ್ಮ ಲೈಫನ್ನು ಮೇಂಟೈನ್ ಮಾಡೋಕ್ಕೆ ನಮಗೆ ಈ ರೀಪ್ರೊಡಕ್ಷನ್ ಅಂತಕ್ಕಂಥದ್ದನ್ನು ನೆಸೆಸರಿ ಇಲ್ಲ. ಆದರೂ ಕೂಡ ಆನ್ ದ ಅದರ್ ಹ್ಯಾಂಡ್, ಇಫ್ ಆ್ಯನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಮೋರ್ ಇಂಡಿವಿಜುವಲ್ಸ್ ಆ್ಯಂಡ್ ಲಾಟ್ ಆಫ್ ಎನರ್ಜಿ ವಿಲ್ ಸ್ಪೆಂಡ್ ಇನ್ ದ ಪ್ರೋಸೆಸ್. ಸೊ ಇನ್ನೊಂದು ರೀತಿಯಲ್ಲಿ ನಾವು ಹೇಳಬೇಕಂದ್ರೆ ಬಹಳಷ್ಟು ಜನವನ್ನು ಏನು ಮಾಡಿದ್ದಾರೆ ಅಂದರೆ ಇದನ್ನು ಒಂದು ಕ್ರಿಯೇಟಿವಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಮತ್ತು ಲಾಟ್ ಆಫ್ ಎನರ್ಜಿಯನ್ನು ಕೂಡ ಇದರಲ್ಲಿ ಸ್ಪೆಂಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ವೈ ಶುಡ್ ಆ್ಯನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ವೇಸ್ಟ್ ಎನರ್ಜಿ ಆನ್ ಎ ಪ್ರೋಸೆಸ್? ಸೊ ಇಟ್ ಡಸ್ ನಾಟ್ ನೀಡ್ ಟು ಸ್ಟೇ ಅಲೈವ್. ಇದನ್ನು ನಮಗೆ ಬದುಕಕ್ಕೆ ಮುಖ್ಯವಲ್ಲ. ಆದರೂ ಕೂಡ ನಾವು ಯಾಕೆ ಇದ್ರ ಮೇಲೆ ಇಷ್ಟು ಎನರ್ಜಿಯನ್ನು ನಾವು ಸ್ಪೆಂಡನ್ನು ಮಾಡ್ತೀವಿ ಒಂದು ರೀಪ್ರೊಡಕ್ಷನಿಗಾಗಿ? ವಿಟ್ ವುಡ್ ಬಿ ಆನ್ ಇಂಟ್ರೆಸ್ಟಿಂಗ್ ಟು ಡಿಸ್ಕಸ್ ದ ಪಾಸಿಬಲ್ ಆನ್ಸರ್. ಸೊ ವಾಟ್ ಎವರ್ ದ ಆನ್ಸರ್ ಟು ದಿಸ್ ಕ್ವಶನ್. ಸೊ ಆರ್ಗ್ಯಾನಿಸಮ್ಸ್, ಸೊ ಬಿಕಾಸ್ ದೇ reproduce. If there were to be only one non-reproducing member of a particular kind, so it is a doubtly that we have noticed its existence. ಏನಾದರೂ ರೀಪ್ರೊಡಕ್ಷನನ್ನು ಒಂದು ಪರ್ಸನಲ್ಲಿ ಆಗಲಿಲ್ಲ ಅಂದರೆ ಅವನಿಗೆ ಡೌಟ್ಫುಲ್ಲಾಗಿ ನೋಟೀಸನ್ನು ಸ್ಪೆಷಲಿ ನೋಟೀಸ್ ಮಾಡಿ ನಾವು ಅವರನ್ನು ಕಾಣ್ತೀವಿ. ಸೊ ಇಟ್ ಈಸ್ ಅ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಬಿಲಾಂಗಿಂಗ್ ಟು ಎ ಸಿಂಗಲ್ ಸ್ಪೀಸೀಸ್ ದಟ್ ಬ್ರಿಂಗ್ ದೆಮ್ ಟು ಅವರ್ ನೋಟಿಸ್. ಸೊ ಹೌ ಡು ವಿ ನೋ ದಟ್ two different individual organisms belonging to the same species? ಯಾವ ಥರ ಬೇರೆ ಬೇರೆ ಎರಡೂ ಕೂಡ ಡಿಫ್ರೆಂಟ್ ಸ್ಪೀಸೀಸ್ ಆಗಿದ್ರೂ ಕೂಡ ಒಂದೇ ಸ್ಪೀಸೀಸನ್ನು ಇಲ್ಲಿ ಒಂದೇ ಸ್ಪೀಸೀಸನ್ನು ಇದಾಗುತ್ತೆ. ಯೂಶಲಿ ವಿ ಸೇ ದಸ್ ಬಿಕಾಸ್ ದೇ ಲುಕ್ ಸಿಮಿಲರ್ ಟು ಈಚ್ ಅದರ್. Thus, reproduction organisms create new individuals that look very much like themselves. ಒಂದು ರೀಪ್ರೊಡಕ್ಷನ್ ಆಗಿರ್ತಕ್ಕಂತಹ ಒಂದೇನು ಸಂತಾನ ಅಂತ ನಾವು ಹೇಳ್ತೀವೋ, ಸೊ ಅದನ್ನು ಅವರ ತಂದೆ ತಾಯಿಗೆ ಸಿಮಿಲರನ್ನು ಆಗಿರುತ್ತೆ. ಸೊ ಇಟ್ ಈಸ್ ಎನ್ ಲುಕ್ ವೆರಿ ಮಚ್ ಲೈಕ್ ದೆಮ್ಸೆಲ್ವ್ಸ್ ಆ್ಯಂಡ್ ಕ್ರಿಯೇಟಿವಿಟಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಲೆಟ್ ಅಸ್ ಸಿ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ದಿಸ್ ಚಾಪ್ಟರ್. So what is the importance of DNA copying in reproduction? ಸೊ ಇಲ್ಲಿ ರೀಪ್ರೊಡಕ್ಷನಲ್ಲಿ DNA ಕಾಪಿಯನ್ನು ಆಗುತ್ತಲ್ಲ, ಸೊ ಅದರದ್ದು ಇಂಪಾರ್ಟೆನ್ಸನ್ನು ಏನು ಅಂತಂದು ಹೇಳಿದ್ದಾರೆ. ಯು ನೋ ದಟ್ DNA ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ. ಸೊ ಇಟ್ ಈಸ್ ದ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ದ ಸೆಲ್ಸ್ ಆಫ್ ಆಲ್ ಆರ್ಗ್ಯಾನಿಸಮ್ಸ್. ಸೊ ಎಲ್ಲ ಆರ್ಗ್ಯಾನಿಸಮ್ಸನ್ನು ಸೆಲ್ಲಲ್ಲಿ ಇರ್ತಕ್ಕಂತಹ ಒಂದು ಮೆಟೀರಿಯಲ್ ಯಾವುದು? ಮೆಟೀರಿಯಲ್ ಯಾವುದು? DNA ಅಂತಕ್ಕಂಥದ್ದನ್ನು ಎಲ್ಲ ಜೀವಿಗಳ ಸೆಲ್ಲಲ್ಲಿರ್ತಕ್ಕಂತಹ ಒಂದು ಜೆನೆಟಿಕ್ ಮೆಟೀರಿಯಲ್. ದ DNA ಇನ್ಫಾರ್ಮೇಷನ್ ಫ್ರಮ್ ಜನರೇಷನ್ ಟು ಜನರೇಷನ್ ಈಸ್ ಕ್ಯಾರಿಡ್ ಬೈ DNA. It is therefore possible for the organisms to produce organisms of its own type due to DNA copying only. ಒಂದು ನ್ಯೂ ಇಂಡಿವಿಜುವಲನ್ನು ಫಾರ್ಮೇಷನನ್ನು ಆಗಬೇಕಂದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಸೊ DNA ಕಾಪಿಡನ್ನು ಆಗುತ್ತೆ.
ಈ ಡಿ ಎನ್ ಎನ ಕಾಪಿಯಿಂಗ್ ಆದರೆ ಮಾತ್ರ ಏನಾಗುತ್ತೆ ಟು ಪ್ರೊಡ್ಯೂಸ್ ದ ಆರ್ಗ್ಯಾನಿಸಮ್ಸ್ ಆಫ್ ಇಟ್ಸ್ ಓನ್ ಟೈಪ್ ಫಾರ್ ದ ಇನ್ಹೆರಿಟೆನ್ಸ್ ಆಫ್ ಟ್ರೇಟ್ಸ್ ಆಫ್ ದ ಪೇರೆಂಟ್. ಸೊ DNA copying is a must. DNA copying also bring about the origin of new species. ಒಂದು DNA ಇಂದ ಇನ್ನೊಂದು DNA ಕಾಪಿಯನ್ನಾಗಿ ಸೊ ಅದನ್ನೇನಾಗುತ್ತೆ ಒಂದು ನ್ಯೂ ಆರಿಜಿನನ್ನು ಅಲ್ಲಿ ನ್ಯೂ ಆರಿಜಿನನ್ನು ಆಗಿ ಒಂದು ನ್ಯೂ ಸ್ಪೀಸೀಸನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ why is variation beneficial to the species but not necessarily for the individual? Why is variation is beneficial to the species but not necessary for the individual? ಸ್ಪೀಸೀಸಿಗೆ ಈ ವೇರಿಯೇಷನ್ ಅಂತಕ್ಕಂಥದ್ದನ್ನ ಬೆನಿಫಿಷಿಯಲ್ ಆದರೆ ಆ ಇಂಡಿವಿಜುವಲಿಗೆ ಅದನ್ನ ಇಟ್ ಈಸ್ ನಾಟ್ ಎನ್ ನೆಸೆಸರಿ. ವೈ? ಯಾಕೆ? ಸೊ ವೇರಿಯೇಷನ್ಸ್ ಅಂತಕ್ಕಂಥದ್ದನ್ನು ಪ್ರತಿಯೊಂದು ವಂಶದಿಂದ ವಂಶಕ್ಕೆ ನಾವು ಕಾಣ್ತೀವಿ. ಸೊ ವೇರಿಯೇಷನ್ ಆರ್ ಬೆನಿಫಿಷಿಯಲ್ ಟು ದ ಸ್ಪೀಸೀಸ್ ದೆನ್ ಇಂಡಿವಿಜುವಲ್ಗಿಂತ ವೇರಿಯೇಷನ್ ಏನಾಗುತ್ತೆ ಸ್ಪೀಸೀಸಲ್ಲಿ ಬೆನಿಫಿಷಿಯಲನ್ನು ಆಗುತ್ತೆ. ಬಿಕಾಸ್ ಸಮ್ಟೈಮ್ಸ್ ಫಾರ್ ಎ ಸ್ಪೀಸೀಸ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಚೇಂಜ್ ಡ್ರಾಸ್ಟಿಕಲಿ ಆ್ಯಂಡ್ ಸರ್ವೈವ್ ಬಿಕಮ್ಸ್ ಡಿಫಿಕಲ್ಟ್. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಫ್ ದ ಟೆಂಪರೇಚರ್ ಆಫ್ ವಾಟರ್ ಇನ್ಕ್ರೀಸಸ್ ಸಡನ್ಲಿ the most of the bacteria living in that water would die. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇವಾಗ ನೀರಿನಲ್ಲಿ ಇರ್ತಕ್ಕಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳು ಆ ಬ್ಯಾಕ್ಟೀರಿಯಾಗಳು ವಾಟರಿನ ಟೆಂಪ್ರೇಚರನ್ನು ಇದ್ದಕ್ಕಿದ್ದ ಹಾಗೆ ಅದನ್ನು ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ನೀರಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳೆಲ್ಲವೂ ಕೂಡ ಏನಾಗ್ಬಿಡುತ್ತೆ ಸತ್ತೋಗುತ್ತೆ. ಸೊ ಹಾಗೆಯೇ ಓನ್ಲಿ ಫ್ಯೂ ವೇರಿಯಂಟ್ಸ್ ದಟ್ ಆರ್ ರೆಸಿಸ್ಟೆಂಟ್ ಟು ಹೀಟ್ ವುಡ್ ಬಿ ಏಬಲ್ ಟು ಸರ್ವೈವ್. So however, if their variants were not there, entire species of bacteria would have been destroyed. ಆದರೆ ಏನು ವೇರಿಯೇಷನ್ ಅಂತಕ್ಕಂತಹದನ್ನು ಏನಿದೆಯೋ ಇದನ್ನು ಎಂಟೈರ್ ಸ್ಪೀಸೀಸ್ ಆಫ್ ಬ್ಯಾಕ್ಟೀರಿಯಾವನ್ನು ಅದನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂತಹ ಒಂದು ಕೆಪಾಸಿಟಿ ಏನಾದ್ರಲ್ಲಿ ಇರಲ್ಲ. ಬಟ್ ದೀಸ್ ವೇರಿಯಂಟ್ಸ್ ಹೆಲ್ಪ್ಸ್ ಇನ್ ದ ಸರ್ವೈವಲ್ ಆಫ್ ದ ಸ್ಪೀಸೀಸ್. ಸೊ ಹೌಎವರ್ ಹೀಗಾಗಿ ಆಲ್ ವೇರಿಯೇಷನ್ಸ್ ಆರ್ ನಾಟ್ ನೆಸೆಸರಿ ಬೆನಿಫಿಷಿಯಲ್ ಫಾರ್ ದ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್. ಆ್ಯಂಡ್ ದೆನ್ ಹೌ ಡಸ್ ಬೈನರಿ ಫಿಷನ್ ಡಿಫರ್ ಫ್ರಮ್ ಮಲ್ಟಿಪಲ್ ಫಿಷನ್? ಯಾಕಿಲ್ಲಿ ಬೈನರಿ ಫಿಷನನ್ನು ಮಲ್ಟಿಪಲ್ ಫಿಷನ್ಗಿಂತ ಡಿಫ್ರೆಂಟನ್ನು ಆಗಿರುತ್ತೆ ಅಂತಂದು ಇಲ್ಲಿ ಫಸ್ಟ್ ವಿ ಕ್ಲಿಯರ್ ದ ವಾಟ್ ಡು ಯು ಮೀನ್ ಬೈ ಬೈನರಿ ಫಿಷನ್ ಆ್ಯಂಡ್ ಮಲ್ಟಿಪಲ್ ಫಿಷನ್. Here, binary fissions means the parent cell divides into daughter cells or two cells are formed is called binary fission. For example, amoeba. Multiple fissions means many cells are formed are called multiple fission. For example, plasmodium. So in this fission, a single cell divide into two equal halves. Amoeba and bacteria are the examples of binary fission. ಒಂದೇ ಒಂದು ಸೆಲ್ಲನ್ನು ಎರಡು ಸೆಲ್ ಆಗಿ ಈಕ್ವಲ್ ಆಗಿ ಡಿವೈಡನ್ನು ಆಗೋದನ್ನು ನಾವು ಬೈನರಿ ಫಿಷನ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಅಮೀಬಾ ಮತ್ತು ಬ್ಯಾಕ್ಟೀರಿಯಾ. ಅದೇ ಇನ್ ಮಲ್ಟಿಪಲ್ ಫಿಷನ್ನಲ್ಲಿ ಎ ಸಿಂಗಲ್ ಸೆಲ್ಸ್ ಡಿವೈಡ್ ಇಂಟು ಮೆನಿ ಡಾಟರ್ ಸೆಲ್ಸ್ ಸೈಮಲ್ಟೇನಿಯಸ್ಲಿ. So plasmodium divide by multiple fission. And then how will an organism be benefited if it reproduces through spores? ಸೊ ಸ್ಪೋರ್ಸನ್ನು ರೀಪ್ರೊಡಕ್ಷನನ್ನು ಆಗಬೇಕಾದ್ರೆ ಸೊ ಯಾವ ಥರ ಒಂದು ಆರ್ಗ್ಯಾನಿಸಮಿಗೆ ಬೆನಿಫಿಷನನ್ನು ಆಗುತ್ತೆ ಅಂತಂದು. ಸೊ ಯೋ ದ ಅಡ್ವಾಂಟೇಜಸ್ ಆಫ್ ಸ್ಪೋರ್ ಫಾರ್ಮೇಷನ್ಸ್ ಆರ್ large number of spores are produced in one sporangium. ಒಂದೇ ಒಂದು ಸ್ಪೊರಾಂಜಿಯಮಲ್ಲಿ ಏನಿರುತ್ತೆ ಅಂದರೆ ಇಲ್ಲಿ ಲಾರ್ಜ್ ನಂಬರ್ ಆಫ್ ಸ್ಪೋರ್ಸನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನಾವು ಇದರಲ್ಲಿ ಕಾಣ್ತೀವಿ. ಆ್ಯಂಡ್ ಸ್ಪೋರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಈಸಿಲಿ ಬೈ ಏರ್. ಸೊ ಈ ಸ್ಪೋರ್ಸನ್ನು ಈಸಿಯಾಗಿ ಯಾವುದರಿಂದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂದರೆ ಗಾಳಿಯ ಮೂಲಕ.
So off places to avoid competition at one place. And spores are covered by thick walls to prevent the dehydration under unfavorable conditions. ಸೊ ಈ ಸ್ಪೋರ್ಟ್ಸನ್ನು ಅನ್ಫೇವರೇಬಲ್ ಕಂಡೀಷನ್ಸಲ್ಲಿದ್ದಾಗ ಸೊ ಅದನ್ನು ಡಿಹೈಡ್ರೇಷನ್ ಆಗುವ ಹಾಗೆ ಸೊ ಈ ಸ್ಪೋರ್ಟ್ಸಿನ ಮೇಲೆ ಒಂದು ಥಿಕ್ ವಾಲನ್ನು ಫಾರ್ಮೇಷನ್ ಆಗುತ್ತೆ. ಆ ಒಂದು ಥಿಕ್ ವಾಲನ್ನು ಏನು ಮಾಡುತ್ತೆ ಅಂದರೆ ಇಟ್ಸ್ ಪ್ರಿವೆಂಟ್ಸ್ ಟು ಡಿಹೈಡ್ರೇಷನ್, ಅದನ್ನು ಡಿಹೈಡ್ರೇಷನ್ ಆಗೋದನ್ನು ತಡೆಯುತ್ತೆ. So here the advantages of spore formations are large number of spores are produced in one sporangium, and spores are distributed easily by air to far, and spores are covered by thick walls to prevent dehydration under unfavorable conditions. And then, can you think of reasons why more complex organisms cannot give rise to new individuals through regeneration? ನೀವು ಥಿಂಕ್ ಮಾಡಿದ್ದೀರಾ, ಯೋಚನೆ ಮಾಡಿದ್ದೀರಾ ಯಾಕೆ ಬಹಳಷ್ಟು ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಂತಂದು ಇರುತ್ತೆ ಸೊ ಅದನ್ನು ಒಂದು ನ್ಯೂ ಇಂಡಿವಿಜುವಲ್ ರೀಜನರೇಷನ್ನ ಯಾಕೆ ಅದನ್ನು ನ್ಯೂ ಇಂಡಿವಿಜುವಲನ್ನು ಫಾರ್ಮೇಷನ್ ಆಗಲ್ಲ? ಸೊ ಇಲ್ಲಿ ಹೈಯರ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಕೆನಾಟ್ ಗಿವ್ ರೈಸ್ ಟು ನ್ಯೂ ಇಂಡಿವಿಜುವಲ್ಸ್ ಥ್ರೂ ರೀಜನರೇಷನ್. ಸೊ ರೀಜನರೇಷನಿನ ಮೂಲಕ ಒಂದು ಹೈಯರ್ ಆಗಿರ್ತಕ್ಕಂಥ ಏನು ಒಂದು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಏನು ಆರ್ಗ್ಯಾನಿಸಮ್ಸನ್ನು ಇರುತ್ತೋ ಆ ಆರ್ಗ್ಯಾನಿಸಮನ್ನು ಒಂದು ನ್ಯೂ ಇಂಡಿವಿಜುವಲ್ಸನ್ನು ಕೊಡಲ್ಲ. ಬಿಕಾಸ್ ಯಾಕಪ್ಪ ಅಂದರೆ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಹ್ಯಾವ್ organ system or level of organization. All the organ system of their body work together as interconnected unit. ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸಲ್ಲಿ ಒಂದು ಆರ್ಗನ್ ಸಿಸ್ಟಮ್ ಲೆವೆಲ್ಲಾಗಿ ಆರ್ಗನೈಸೇಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಎಲ್ಲ ಆರ್ಗನ್ಸ್ ಬಾಡಿಯಲ್ಲಿರ್ತಕ್ಕಂತಹ ಎಲ್ಲ ಆರ್ಗನ್ಸು ಕೂಡ ಏನಾಗಿದೆ ಅಂದರೆ ಒಂದು ಸಿಸ್ಟಮ್ಯಾಟಿಕಲಿ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದಿ ಕ್ಯಾನ್ ರೀಜನರೇಟ್ ದೇರ್ ಲಾಸ್ಟ್ ಬಾಡಿ ಪಾರ್ಟ್ಸ್ ಸಚ್ ಆ್ಯಸ್ ಸ್ಕಿನ್, ಮಸಲ್ಸ್, ಬ್ಲಡ್. ಆದರೆ ಬಾಡಿಯಲ್ಲಿ ರೀಜನರೇಟ್ ಆಗ್ತಕ್ಕಂತಹ ಪಾರ್ಟ್ಸ್ಗಳು ಯಾವುದು ಅಂದರೆ ನಮ್ಮ ಸ್ಕಿನ್, ಮಸಲ್ಸ್ ಮತ್ತು ಬ್ಲಡ್. So however, they cannot give rise to new individuals through regeneration. ಸೊ ಹೀಗಾಗಿ ಒಂದು ರೀಜನರೇಷನನ್ನು ಒಂದು ನ್ಯೂ ಇಂಡಿವಿಜುವಲ್ಲಿ ಆಗದೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. And then, why is vegetative propagation practiced for growing some type of plants? Why is vegetative propagation practiced for growing some types of plants? So vegetative propagation is practiced for growing some types of plants because of following advantages. So vegetative reproduction is practiced for growing some types of plants. ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನು ಗ್ರೋಯಿಂಗ್ ಮಾಡ್ತಕ್ಕಂತಹ ಒಂದು ಪ್ರಾಕ್ಟೀಸ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ದಿ ಅಡ್ವಾಂಟೇಜಸ್ ಆರ್, it is used to grow a plant in which viable seeds are not formed or very few seeds are produced. So it is used to grow a plant. ಇದನ್ನು ಪ್ಲ್ಯಾಂಟನ್ನು ಗ್ರೋ ಆಗೋಕ್ಕೆ ಈ ವೆಜಿಟೇಟಿವ್ ಪ್ರಾಪಗೇಷನನ್ನು ಪ್ರಾಕ್ಟೀಸ್ ಮಾಡುತ್ತೆ. ಸೊ ಇನ್ ವಿಚ್ ವಿಯೇಬಲ್ ಸೀಡ್ಸ್ ಆರ್ ನಾಟ್ ಫಾರ್ಮ್, ಬಹಳಷ್ಟು ಸೀಡ್ಸ್ಗಳನ್ನು ಫಾರ್ಮೇಷನ್ ಆಗಲ್ಲ, ವೆರಿ ಫ್ಯೂ ಸೀಡ್ಸ್ ಆರ್ ಪ್ರೊಡ್ಯೂಸ್ಡ್ ಸಚ್ ಆಸ್ ಆರೆಂಜ್, ಬನಾನಾ, pineapple. And then it helps to introduce plants in new areas where the seeds germination fails to produce mature plant due to change in environmental factors and the soil. See, it helps to introduce the plants in ನ್ಯೂ ಏರಿಯಾಸ್. ಇದನ್ನು ಒಂದು ಹೊಸದಾಗಿರ್ತಕ್ಕಂತಹ ಜಾಗದಲ್ಲಿ ಒಂದು ನ್ಯೂ ಪ್ಲ್ಯಾಂಟ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡೋಕ್ಕೆ ಇದನ್ನು ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ದ ಸೀಡ್ ಜರ್ಮಿನೇಷನ್ ಫೇಲ್ಸ್ ಟು ಪ್ರೊಡ್ಯೂಸ್ ಮೆಚ್ಯೂರ್ ಪ್ಲ್ಯಾಂಟ್
ಡ್ಯೂ ಟು ಚೇಂಜ್ ಇನ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇನ್ ದ ಸಾಯಿಲ್. ಆ್ಯಂಡ್ ಇಟ್ ಈಸ್ ಮೋರ್ ರ್ಯಾಪಿಡ್, ಮತ್ತು ಇದನ್ನು ಜಾಸ್ತಿ ರ್ಯಾಪಿಡಾಗಿ ಫಾಸ್ಟಾಗಿ ಏನಾಗಿರುತ್ತೆ ಸೊ ಬೆಳೆಯುತ್ತೆ. ಆ್ಯಂಡ್ ಇಟ್ ಈಸ್ ಈಸಿಯರ್ ಆ್ಯಂಡ್ ಚೀಪೋ ಮೆಥಡ್, ಇದನ್ನು ಈಸಿ ಮತ್ತು ಚೀಪರ್ ಆಗಿರ್ತಕ್ಕಂತಹ ಒಂದು ಮೆಥಡ್ ಅಂತಲೂ ಕೂಡ ಹೇಳ್ಬೋದು. ಸೊ ಬೈ ದಿಸ್ ಮೆಥಡ್ ಎ ಗುಡ್ ಕ್ವಾಲಿಟಿ ಆಫ್ ರೇಸ್ ಆರ್ ವೆರೈಟಿ ಕ್ಯಾನ್ ಬಿ ಪ್ರಿಸರ್ವ್ಡ್. ಸೊ ಈ ಒಂದು ಮೆಥಡಿಂದ ಒಂದು ಗುಡ್ ಕ್ವಾಲಿಟಿ ಆಗಿರ್ತಕ್ಕಂತಹ ಒಂದು ರೇಸ್ ಮತ್ತು ವೆರೈಟಿ ಆಗಿರ್ತಕ್ಕಂತಹ ಒಂದು ಕ್ವಾಲಿಟಿಯನ್ನು ಇಲ್ಲಿ ಪ್ರಿಸರ್ವ್ಡನ್ನು ಮಾಡ್ಬೋದು. ಸೊ ಬೈ ದಿಸ್ ಮೆಥಡ್ ಎ ಗುಡ್ ಕ್ವಾಲಿಟಿ ಆಫ್ ಎ ರೇಸ್ ಆರ್ ವೆರೈಟಿ ಕ್ಯಾನ್ ಬಿ ಪ್ರಿಸರ್ವ್ಡ್. And then, why is DNA copying an essential part of the process of reproduction? ಸೊ ಒಂದು ರೀಪ್ರೊಡಕ್ಷನ್ ಅನ್ನೋ ಒಂದು ಪ್ರೋಸೆಸ್ಸಲ್ಲಿ ಈ DNA ಕಾಪಿ ಆಗ್ತಕ್ಕಂಥದ್ದನ್ನ ಯಾಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗವನ್ನು ಆಗಿದೆ. ವೈ ಈಸ್ DNA ಕಾಪಿಯಿಂಗ್ ಆ್ಯನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಪ್ರೋಸೆಸ್ ಆಫ್ ರೀಪ್ರೊಡಕ್ಷನ್. So DNA copying is an essential part of reproduction as it passes genetic information from parents to offspring. You note down the point here, it passes ಜೆನೆಟಿಕ್ ಕಾಪಿ ಆಗ್ತಕ್ಕಂಥದ್ದನ್ನು ಯಾಕೆ ಮುಖ್ಯವಾಗಿದೆ ಅಂದರೆ, ಸೊ ಇದನ್ನೇನು ಮಾಡುತ್ತೆ ಅಂದರೆ ಜೆನೆಟಿಕ್ ಇನ್ಫಾರ್ಮೇಷನನ್ನು ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗ್ ಅದನ್ನು ಪಾಸ್ ಮಾಡುತ್ತೆ. ಆ್ಯಂಡ್ ಇಟ್ ಡಿಟರ್ಮೈನ್ಸ್ ದ ಬಾಡಿ ಡಿಸೈನ್ ಆಫ್ ಎನ್ ಇಂಡಿವಿಜುವಲ್. ಸೊ ಇದನ್ನು ಒಂದು ಇಂಡಿವಿಜುವಲಿಂದ ಬಾಡಿ ಡಿಸೈನಿಂದನೂ ಅದನ್ನು ಡಿಟರ್ಮೈನೇಷನನ್ನು ಆಗುತ್ತೆ. ಸೊ ದಿ reproducing cells produce a copy of their DNA through some chemical reactions and result in 2 copies of DNA. ಸೊ ಈ ಒಂದು DNA ಒಂದಕ್ಕೆ ರೀಪ್ರೊಡ್ಯೂಸಿಂಗ್ ಆಗಿರ್ತಕ್ಕಂತಹ ಏನು ಸೆಲ್ಸ್ಗಳನ್ನು ಇದ್ದಾವೋ ಅದನ್ನು DNA ಕಾಪಿ ಆಗಿ ಒಂದು ಕೆಮಿಕಲ್ ರಿಯಾಕ್ಷನನ್ನಾಗಿ ಏನು ರಿಸಲ್ಟ್ ಬರುತ್ತೆ, ಇಲ್ಲಿ 2 DNA ಕಾಪಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. The copying of DNA always takes place along with the creation of additional cellular structure. So this process is followed by division of a cell to form the 2 cells. And then, how is the process of pollination different from fertilization? ಸೊ ಈ ಏನು ಒಂದು ಪಾಲಿನೇಷನ್ ಅಂತಕ್ಕಂಥ ಒಂದು ಪ್ರೋಸೆಸ್ಸನ್ನು ಇದೆಯಾ, ಈ ಒಂದು ಪ್ರೋಸೆಸ್ಸು ಫರ್ಟಿಲೈಸೇಷನ್ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ? ಸೊ ಪಾಲಿನೇಷನ್ ಈಸ್ ಹೇಗೆ ಅಂತಂದು ಹೇಳ್ತಾರೆ. ಸೊ ಪಾಲಿನೇಷನ್ ಈಸ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ. ನೋಡಿ, ನೀವು ಒಂದು ಫ್ಲವರ್, ಹೈಬಿಸ್ಕಸ್ ಫ್ಲವರನ್ನು ನೆನ್ಪು ಮಾಡ್ಕೊಳ್ರಿ. ನೀವು 8ನೇ ಕ್ಲಾಸಲ್ಲಿ ಕೂಡ ಅದನ್ನು ಸ್ಟಡಿ ಮಾಡಿದ್ದೀರಾ. ಸೊ ಅದನ್ನು ನೀವು ಒಂದು ಫ್ಲವರನ್ನು ತಗೊಂಡು ಕೂತ್ಕೊಂಡ್ರೆ ಸೊ ನೀವು ಈಸಿಯಾಗಿ ಇದನ್ನು ಅಂಡರ್ಸ್ಟುಡನ್ನು ಮಾಡ್ಕೊಳ್ತೀರಾ. ಸೊ ಪಾಲಿನೇಷನ್ ಈಸ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ. So it occurs with the help of certain pollinators such as air, water, birds or some insects is also involved in the pollination. So just ಹೂ ಅಷ್ಟೇ ಅಲ್ಲ, ಇದರಲ್ಲಿ ಏನು ಪಾಲಿನೇಷನನ್ನು ಏನೇನು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ ಅಂದರೆ ಗಾಳಿ, ನೀರು, ಬರ್ಡ್ಸ್ ಮತ್ತು ಕೆಲವೊಂದು ಚಿಟ್ಟೆಗಳಂತ ನಾವಿಲ್ಲಿ ಹೇಳ್ಬೋದು. ಸೊ ಫರ್ಟಿಲೈಸೇಷನ್. So fertilization is the fusion of male and female gametes. So it occurs inside the ovule and leads to the formation of zygote. ಈ ಫರ್ಟಿಲೈಸೇಷನ್ ಅಂತಕ್ಕಂಥದ್ದನ್ನು ಏನು ಮತ್ತು ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟನ್ನು ಇದೆಯೋ ಇದನ್ನು ಫ್ಯೂಸ್ ಅನ್ನು ಆಗಿ ಯಾವಲ್ಲಿ ಓವ್ಯೂಲಿನ ಒಳಗಡೆ ಫ್ಯೂಸ್ ಆಗಿ ಒಂದು ಝೈಗೋಟ್ ಏನು ಫಾರ್ಮೇಷನ್ ಆಗುತ್ತೋ ಸೊ ಅದನ್ನು ಫರ್ಟಿಲೈಸೇಷನ್ ಅಂತ ಕರೀತಾರೆ. So these are the differences between pollination and fertilization. So what is the role of the seminal vesicles and the prostate gland? So seminal vesicle ಇಂದು ಮತ್ತು prostate gland ಇಂದು ರೋಲ್ ಏನು ಅಂತಂದು ಕೇಳಿದ್ದಾರೆ. The secretion from seminal vesicle and prostate glands lubricate the sperm and provide a
fluid medium for easy transport of sperms. ಸೆಮಿನಲ್ ವ್ಯಾಸಿಕಲ್ಸ್ ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡಿಂದ ಒಂದು ರೋಲ್ ಏನಪ್ಪ ಅಂದರೆ, ಸೊ ಇದನ್ನು ಏನು ಮಾಡುತ್ತೆ ಅಂದರೆ ಸ್ಪಂಬನ್ನು ಏನಿರುತ್ತೋ ಅದನ್ನು ಒಂದು ಫ್ಲೂಯಿಡ್ ಮೀಡಿಯಮಲ್ಲಿ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. The secretions also provide nutrient in the form of fructose, calcium and some enzymes. And then, so what are the changes seen in girls at the time of puberty? ಸೊ ಏನೇನು ಚೇಂಜಸನ್ನು ಗರ್ಲ್ಸಲ್ಲಿ ಪ್ಯೂಬರ್ಟಿ ಸ್ಟೇಜಲ್ಲಿ ನೋಡ್ತೀರಾ? The changes seen in girls at the time of puberty are increase in breast size and darkening of skin of the nipples present at the tips of the breast. ಸೊ ಏನು ಬ್ರೆಸ್ಟನ್ನು ಇದೆಯೋ ಆ ಬ್ರೆಸ್ಟ್ ಸೈಜನ್ನು ಸೈಜ್ ಜಾಸ್ತಿ ಆಗುತ್ತೆ ಮತ್ತು ನಿಪ್ಪಲ್ಸಿನ ಸ್ಕಿನ್ನನ್ನು ಡಾರ್ಕನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಅಪಿಯರೆನ್ಸ್ ಆಫ್ ಹೇರ್ ಇನ್ ದ ಜೆನಿಟಲ್ ಏರಿಯಾದಲ್ಲಿ ಹೇರ್ ಅಪಿಯರೆನ್ಸ್ ಆಗ್ತಕ್ಕಂಥದ್ದನ್ನು ಆಗುತ್ತೆ. ಆ್ಯಂಡ್ ಅಪಿಯರೆನ್ಸ್ ಆಫ್ ಹೇರ್ ಇನ್ ಅದರ್ ಏರಿಯಾಸ್ ಆಫ್ ಸ್ಕಿನ್ ಲೈಕ್ ಅಂಡರ್ ಆರ್ಮ್ಸ್, ಫೇಸ್, ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಆಲ್ಸೋ. ಸೊ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ಯುಟೇರಸ್ ಆ್ಯಂಡ್ ಓವರಿ. ಸೊ ಯುಟೇರಸ್ ಮತ್ತು ಓವರಿಯ ಸೈಜು ಕೂಡ ಇಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಯು ಹ್ಯಾವ್ ಟು ಸಿ ದ ಬಿಗಿನಿಂಗ್ ಆಫ್ ಮೆನ್ಸ್ಟ್ರಿಯಲ್ ಸೈಕಲ್. ಸೊ ಮೆನ್ಸ್ಟ್ರಿಯಲ್ ಸೈಕಲಿಗೆ ಬಿಗಿನಿಂಗ್ ಅನ್ನು ಕೂಡ ನೋಡ್ತೀವಿ. ಸೊ ಮೋರ್ ಸೆಕ್ರೀಷನ್ ಆಫ್ ಆಯಿಲ್ ಫ್ರಮ್ ದ ಸ್ಕಿನ್ ವಿಚ್ ರಿಸಲ್ಟ್ಸ್ ಇನ್ ದ ಅಪಿಯರೆನ್ಸ್ ಆಫ್ ಪಿಂಪಲ್ಸ್. ಸೊ ಸ್ಕಿನ್ನಿಂದ ಜಾಸ್ತಿ ಆಯಿಲನ್ನು ಸೆಕ್ರೇಷನ್ನಾಗಿ ಸೊ ಮುಖದ ಮೇಲೆ ಪಿಂಪಲ್ಸ್ಗಳನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನ ನೋಡ್ತೀವಿ. ಹೌ ಡಸ್ ದ ಎಂಬ್ರಿಯೋ ಗೆಟ್ ನರಿಶ್ಮೆಂಟ್ ಇನ್ಸೈಡ್ ದ ಮದರ್ ಬಾಡಿ? ಸೊ ಯಾವ ಥರ ಮದರ್ ಬಾಡಿಯಲ್ಲಿ ಎಂಬ್ರಿಯೋವನ್ನು ನರಿಶ್ ಆಗುತ್ತೆ? ಸೊ ಆಫ್ಟರ್ ಫರ್ಟಿಲೈಸೇಷನ್ ದ ಲೈನಿಂಗ್ ಆಫ್ ಯುಟೇರಸ್ ಥಿಕ್ and is richly supplied with blood to nourish the growing embryo. So the embryo gets nutrition from the mother blood with the help of a special tissue called placenta. So it is embedded in the uterine wall. So placenta contains villi on the embryo sides of the tissue and blood spaces on mother sides surrounding the villi. So this provides a large surface from mother to embryo and waste products from embryo to mother. So if a woman is using a copper T, will it help in protecting her from sexual transmitted diseases? No, because copper T will not prevent contact of the body fluid. So it not protect from her from sexually transmitted diseases. Okay dear students, today we shall discuss about some important questions of how do organisms reproduce. We shall continue and another questions we shall continue the next class. Okay, thank you.